ಫ್ರೆಂಡ್ಸ್ ನಮಸ್ಕಾರ. ಮದುವೆ ಅನ್ನೋದು ಜೀವನದ ಒಂದು ಅತಿ ಮುಖ್ಯವಾದಂಥ ಭಾಗ. ಆದರೆ ಈಗ ರೀಸೆಂಟಾಗಿ ನಡೀತಾ ಇರುವಂಥ ಎಲ್ಲ ಘಟನೆಗಳನ್ನು ನೋಡಿದ್ರೆ ಒಂದು ಮದುವೆ ಆಗದೇ ಇರೋರ್ಗು, ಮದುವೆ ಆಗಾಕತ್ತಿರೋರ್ಗು ಮತ್ತು ಮದುವೆ ಆಗಿರೋರು ಎಲ್ಲರೂ ಕೂಡ ಇನ್ಸೆಕ್ಯೂರ್ ಫೀಲ್ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ನಮ್ಮ ಸುತ್ತಮುತ್ತ ಏನು ಘಟನೆಗಳು ನಡೀತಾವಲ್ಲ ಅದರಿಂದ. ಸೊ ನಿಮಗೆಲ್ಲ ಗೊತ್ತೈತಿ, ಕಳೆದ 1 ರಿಂದ 2 ವರ್ಷದ ಒಳಗಡೆ ನೂರಾರು ಈ ರೀತಿಯಾದಂಥ ಕೇಸ್ಗಳಾಗಿದ್ದಾವೆ. ಏನಪ್ಪ ಅಂತಂದ್ರೆ ಯಾವುದೋ ಒಂದು ಹುಡುಗಿ ಲವ್ ಮಾಡ್ತಿರ್ತಾಳೆ, ಅವನನ್ನು ಬಿಟ್ಟು ಕೈ ಕೊಟ್ಟು ಹೋಗ್ತಾಳೆ, ಅವ ತನ್ನ ಜೀವನ ಹಾಳು ಮಾಡ್ಕೋತಾನೆ. ಅದಾದಮೇಲೆ ಮದುವೆ ಆಗಿರ್ತೈತಿ. ಆ ಮದುವೆ ಆದಮೇಲೆ ಹೆಂಡ್ತಿ ಗಂಡನ್ನ ಇನ್ನೊಂದು ಯಾರ್ದೋ ಜೊತೆ ಅಫೇರ್ ಇಟ್ಕೊಂಡು ಗಂಡನ್ನ ಮರ್ಡರ್ ಮಾಡಿ ಅವನ ಜೊತೆ ಹೋಗುವಂಥದ್ದು. ಸೊ ಈ ರೀತಿಯಾದಂಥ ಎಷ್ಟೋ ಘಟನೆಗಳು ನಮ್ಮ ಸುತ್ತಮುತ್ತ ನಡೆದವು. ಸೊ ರೀಸೆಂಟಾಗಿ ನಡೆದಂಥ ಪುಣೆ ಕೇಸ್ ಏನೈತಲ್ಲ, ಹುಡುಗ ಕೋಟ್ಯಾಧೀಶ್ವರ ತನ್ನ ಮದುವೆ ಖರ್ಚಿಗೆ ಅಂತ ಹೇಳಿನ 17 ಕೋಟಿ ರೂಪಾಯಿದು ಒಂದು ವಿಲ್ಲಾ ಬುಕ್ ಮಾಡಿದಾನೆ ಮದುವೆ ಖರ್ಚಿಗೆ. ಸೊ ಆದರೂ ಕೂಡ ಆ ಹುಡುಗಿ ಇನ್ನೊಂದು ಹುಡುಗನ ಲವ್ ಮಾಡ್ತಾ ಇದ್ದ. ಆದರೂ ಕೂಡ ಮನ್ಯಾಗ ಹೇಳ್ಬೋದಿತ್ತಲ್ಲ, ಇಲ್ಲ ನಾನು ಈ ಥರ ಬೇರೆ ಹುಡುಗನ ಪ್ರೀತಿಸ್ತಾ ಇದ್ದೀನಿ, ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತೇಳಿ. ಅದನ್ನು ಬಿಟ್ಟು ಪಾಪ ಆ ಹುಡುಗ ಏನು ಮಾಡಿದ್ದ, ಅವ್ರ ತಂದೆ ತಾಯಿ ಏನು ಮಾಡಿದ್ರು, ಅವನನ್ನು ಒಂದಿನ ಎಲ್ಲ ಡೇಟಿಂಗ್ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಫೋರ್ಟ್ ಮ್ಯಾಗಿಂದ ತಳ್ಳಿ ಅವನನ್ನು ಕೊಲೆ ಮಾಡಿದ್ಲು. ಸೊ ಈ ರೀತಿಯಾದಂಥ ಘಟನೆಗಳಾಗ್ತಾ ಇರುವಾಗ ಯಾರೇ ಆಗಿರಲಿ ಒಂದು ಸೆಕ್ಯೂರ್ ಫೀಲ್ ಯಾವ ರೀತಿ ಮಾಡ್ತಾರೆ ನೀವೇ ಹೇಳಿ. ಈ ಒಂದು ಕೇಸ್ನ ಎಲ್ಲರೂ ಮೊದಲೇ ಅದು ಆಕ್ಸಿಡೆಂಟ್ ಆಗಿ ಅವ ಕೆಳಗೆ ಬಿದ್ದಿದ್ದಾನ ಸತ್ತಿದ್ದಾನ ಅಂತ ಅನ್ಕೊಂಡಿದ್ರು. ಬಟ್ ಪೊಲೀಸರಿಗೆ ಯಾವಾಗ ಡೌಟ್ ಬರಕ್ಕೆ ಸ್ಟಾರ್ಟ್ ಆಕೈತಿ ಅಂತಂದ್ರೆ, ಸೊ ಪೊಲೀಸ್ ಆದ್ಮೇಲೆ ಆಬ್ವಿಯಸ್ಲಿ ಅವ್ರು ಎಲ್ಲರ ಮೇಲೂ ಡೌಟ್ ಪಟ್ಟೆ ಪಡ್ತಾರ. ಅವಾಗ ಅವ್ರು ಏನು ಮಾಡಿದ್ರು ಅಂತಂದ್ರೆ, ಅವ ಏನು ಸತ್ತಿರ್ತಾನಲ್ಲ, ಅವ ಆ್ಯಕ್ಚುಲಿ ಕೆಳಗೆ ಬಿದ್ದಾಗ ಸತ್ತೋಗಿರ್ತಾನ. ಅವಾಗ ಪೊಲೀಸರು ಈಕಿ ಮುಂದೆ, ಆ ಹುಡುಗಿ ಏನಿರ್ತಾಳಲ್ಲ ಆಕಿ ಮುಂದೆ ಹೇಳ್ತಾರೆ, ಇಲ್ಲ ಇವ ಇನ್ನೂ ಜೀವಂತ ಅದಾನ, ಇವನನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೇಕು, ಇವನಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತೇಳಿ. ಸೊ ಅವ್ರು ಯಾವಾಗ ಹೇಳ್ತಾರಲ್ಲ, ಇಲ್ಲ ಆ ಹುಡುಗ ಇನ್ನೂ ಜೀವಂತಿದ್ದಾನೆ, ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿದಾಗ ಹುಡುಗಿ ಪೂರ್ತಿ ಬೆವರಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅವಾಗ ಪೊಲೀಸರಿಗೆ ಒಂದು ಸ್ವಲ್ಪ ಡೌಟ್ ಬರ್ತೈತಿ, ಇಲ್ಲ ಇದೇನೋ ಪ್ರಾಬ್ಲಮ್ ಐತಿ ಅಂತೇಳಿ. ಅದಾದಮೇಲೆ ಹುಡುಗನ ಮನೆಯವರು ಕೂಡ ಹುಡುಗಿನ ಯಾವುದೇ ರೀತಿಯಾಗಿ ಡೌಟ್ ಪಡೋಂಗಿಲ್ಲ, ಆಕಿನ ಯಾವುದು ಇದ್ರಾಗೂ ಕೂಡ ಬಿಟ್ಟಿರಂಗಿಲ್ಲ. ಸೊ ಅವನ ಕೊನೆ ಕಾರ್ಯ ಆಗಿರ್ಬೋದು, ತಿಥಿ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಆಕಿನ ಕರೆಸಿ ಆಕಿಗೆ ಉಲ್ಟಾ ಸಾಂತ್ವನ ಗೆಲ್ಲುವಂಥ ಕೆಲಸ ಮಾಡ್ತಿರ್ತಾರೆ. ಬಟ್ ಇಲ್ಲಿ ಮೇಜರ್ ಡೌಟ್ ಯಾವಾಗ ಬರ್ತೈತೆ ಅಂತಂದ್ರೆ, ಹುಡುಗಿಯ ಅಕ್ಕ ಏನಿರ್ತಾಳಲ್ಲ, ಸೊ ಆಕೆ ಏನು ಮಾಡ್ತಾಳ, ಈಕೆಗೆ ಏನೇನಾಯಿತು ಏನೇನಿಲ್ಲ ಅಂತೇಳಿ 2-3 ಸಲ ಕ್ವಶನ್ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಾಗ ಈಕೆ ಏನು ಮಾಡ್ತಾಳೆ ಅಂತಂದ್ರೆ, ಒಂದು ಸಲ ಕೇಳಿದಾಗ ಒಂದು ರೀತಿ ಹೇಳ್ತಾಳೆ, ಇನ್ನೊಂದು ಸಲ ಕೇಳಿದಾಗ ಇನ್ನೊಂದು ರೀತಿ ಅಂತ ಹೇಳ್ತಾಳೆ, ಮತ್ತೊಂದು ಸಲ ಕೇಳಿದಾಗ ಅವಾಗೂ ಬೇರೆ ರೀತಿಯಾದಂಥ ಒಂದು ಒಪಿನಿಯನ್ ಕೊಡ್ತಾಳೆ. ಸೊ ಅವಾಗ ಹುಡುಗಿ ಅಕ್ಕಾಗ ಕನ್ಫರ್ಮ್ ಆಕೈತಿ, ಅಲ್ಲ ಆಕೆ ಏನೋ ಡೌಟ್ ಸ್ಟಾರ್ಟ್ ಆಕೈತಿ, ಇಲ್ಲ ಈಕಿ ಏನೋ ಕೇಳಿದಾಗ ಒಂದ್ಸಲ ಬೇರೆ ಬೇರೆ ಥರ ಹೇಳ್ತಾ ಇದ್ದಾಳಲ್ಲ, ಏನಿರ್ಬೋದು ಅಂತೇಳಿ. ಸೊ ಆಕೆ ಏನು ಮಾಡ್ತಾಳೆ, ಅವ್ರ ಅಪ್ಪಗೆ ಹೇಳ್ತಾಳೆ. ಅವ್ರ ಅಪ್ಪ ಏನು ಮಾಡ್ತಾನೆ, ಪೊಲೀಸರಿಗೆ ಒಂದು ಇನ್ಪುಟ್ ಕೊಡ್ತಾರೆ, ಈ ರೀತಿ ನಮಗೆ ಡೌಟ್ ಬರತೈತಿ, ಇನ್ವೆಸ್ಟಿಗೇಷನ್ ಮಾಡ್ರಿ ಅಂತೇಳಿ. ಬಟ್ ಅದರಿಂದ ಫರ್ದರ್ ಇನ್ವೆಸ್ಟಿಗೇಷನ್ ಏನು ಮಾಡ್ತಾರಲ್ಲ, ಸೊ ಅವಾಗ ಗೊತ್ತಾಕೈತಿ ಆ ಹುಡುಗನ್ನ ಆ ಫೋರ್ಟಿಗೆ ಕರ್ಕೊಂಡು ಹೋಗೋಕ್ಕಿಂತ ಮೊದಲೇ ಅವ್ನ ಬಾಯ್ ಫ್ರೆಂಡ್ ಜೊತೆ ಒಂದು ರೆಸ್ಟೋರೆಂಟ್ ಒಳಗೆ ಮಾತಾಡಿರ್ತಾರೆ, ಖುಷಿಯಿಂದ ಮಾತಾಡಿರ್ತಾರೆ. ಅಂತಂದರೆ ಅದೇನು ಮಾಡಬೇಕು ಅನ್ನೋಂಥ ಒಂದು ಪ್ಲ್ಯಾನನ್ನು ಡಿಸ್ಕಸ್ ಮಾಡಿರ್ತಾರೆ ಅಂತೇಳಿ ಅನ್ಕೊಂಡಿದ್ದೀನಿ ನಾನು. ಬಟ್ ಸೊ ನಿಮಗೆ ಗೊತ್ತಾಕೈತಿ, ಆವಾಗ ಈಗಿನೆಲ್ಲ ಅರೆಸ್ಟ್ ಮಾಡ್ತಾರೆ. ಬಟ್ ಆಕೆ ಕೊಟ್ಟಂಥ ಕಾರಣಗಳನ್ನು ಕೇಳಿದ್ರೆ ಭಾಳ ವಿಚಿತ್ರ ಅದಾವು. ಏನಪ್ಪ ಅಂತಂದ್ರೆ, ಆ ಹುಡುಗಗೆ ಒಂದು ಸ್ವಲ್ಪ ಇಲ್ಲೇ ಹೇರ್ ಲಾಸ್ ಆಗಿರ್ತೈತಿ. ಸೊ ಆ ಕಾರಣ ಈಗ ನಂದು ಹೆಂಗಾಗೈತಲ್ಲ, ಸೊ ಇದಕ್ಕಿಂತನೂ ಜಾಸ್ತಿ ಸ್ವಲ್ಪ ಹೇರ್ ಲಾಸ್ ಆಗಿರ್ತೈತಿ. ಸೊ ಅವಾಗ ಆ ಹುಡುಗಿ ಕೊಟ್ಟಂಥ ಕಾರಣ ಇಲ್ಲ, ಅವನಿಗೆ ಹೇರ್ ಲಾಸ್ ಇತ್ತು. ಅದಾದಮೇಲೆ ಅವ ಮಾತಾಡುವಾಗ ಸ್ವಲ್ಪ ತಡವರಿಸಿ ಮಾತಾಡ್ತಿದ್ದ, ಅಂದರೆ ಬಿಕ್ಕಳಿಸ್ತಾ ಇದ್ದ ಕೆಲವೊಂದು ಪದಗಳನ್ನು ಹೇಳೋದಕ್ಕೆ. ಸೊ ಆ ಕಾರಣನ ಕೊಟ್ಟು ಅವನನ್ನು ನಾನು ರಿಜೆಕ್ಟ್ ಮಾಡೋ ಥರ ನನಗೆ ಆಪ್ಷನ್ ಇರಲಿಲ್ಲ. ಸೊ ಮನೆಯಾಗೂ ಹೇಳಕ್ಕೆ ಹಾಕಿದ್ದಿಲ್ಲ. ಸೊ ಅದಕ್ಕೆ ನಾನು ಈ ರೀತಿ ಮಾಡಿದೆ ಅಂತ ಹೇಳ್ತಿರ್ತಾರೆ. ಸೊ ವಿಚಾರ ಮಾಡಿರಿ, ಯಾವುದೋ ಸಿಲ್ಲಿ ಕಾರಣಕ್ಕೋಸ್ಕರ ಒಬ್ಬ ಕೋಟ್ಯಾಧಿಪತಿಯ ಮಗ ತಾನು ಏನೋ ಹೆಚ್ಚು ಕಡಿಮೆ 4-5 ಡಿಗ್ರಿ ತೊಗೊಂಡಿದ್ದ ನಾವು ವಿದೇಶದಲ್ಲಿ. ಅಷ್ಟಿದ್ರೂ ಕೂಡ ಇವರ ಒಂದು ಲವ್ ಮ್ಯಾಟ್ರ್ ಇದೆ, ಇವ್ರದ್ದು ಮತ್ತು ಇನ್ನೊಂದು ಹುಡುಗಿದು ಲವ್ ಮ್ಯಾಟ್ರ್ ಇದೆ. ಬಟ್ ಅದನ್ನು ಮನೇಲಾದರೂ ಹೇಳಬೇಕಾ, ಇಲ್ಲಪ್ಪ ಅಂತಂದ್ರೆ ಎಲ್ಲರನ್ನೂ ಬಿಟ್ಟು ಓಡರ ಹೋಗ್ಬೇಕು, ಅದು ಲಾಸ್ಟ್ ಆಪ್ಷನ್. ಅದನ್ನು ಬಿಟ್ಟು ಇನ್ನೊಬ್ಬರು ಮನೆ ಮಕ್ಕಳ ಜೀವ ತೆಗೆಯುವಂಥ ಕೆಲಸ ಮಾಡೋದೇನೈತಲ್ಲ, ಭಾಳ ಕೆಟ್ಟದಂಥ ಕೆಲಸ ಇದೆ. ಸೊ ಯಾಕೆ ಈ ರೀತಿಯಾದಂಥ ಘಟನೆಗಳು ನಮ್ಮ ಇಂಡಿಯಾ ಒಳಗೆ ನಡೆಯತ್ತಾವ ಅಂತಂದ್ರೆ, ಫಸ್ಟ್ ಆಫ್ ಆಲ್ ನಮ್ಮ ಕಾನೂನು ಯಾವುದೇ ಸುವ್ಯವಸ್ಥೆ ಏನೈತಲ್ಲ ಯಾವುದು ಸರಿ ಇಲ್ಲ. ಯಾಕಪ್ಪ ಅಂತಂದ್ರೆ, ಮೊದಲು ಇತ್ತದು ಹುಡುಗಿರ ಮೇಲೆ ಸಿಕ್ಕಾಪಟ್ಟೆ ಶೋಷಣೆಗಳು ನಡೀತಾ ಇದ್ವು, ಅನ್ಯಾಯ ಆಗ್ತಾಯಿತ್ತು, ಅತ್ಯಾಚಾರಗಳಾಗ್ತಾಯಿದ್ವು. ಸೊ ಅವಾಗ ಮಾಡಿದಂಥ ಕಾನೂನುಗಳೇನದಾವಲ್ಲ, ಈಗ ಅವುಗಳನ್ನು ಅಸ್ತ್ರವಾಗಿಟ್ಟುಕೊಂಡು ನಮ್ಮ ಮೇಲೆ ಯೂಸ್ ಮಾಡ್ಕೊಳಕತ್ತಾರ. ಸೊ ವಿಚಾರ ಮಾಡಿರಿ, ಗಂಡ ಹೆಂಡತಿಗೆ ಸರಿ ಇಲ್ಲ ಅಂತಂದರೆ, ಸೊ ಗಂಡಗೆ ಏನಾದರೂ ಮಾಡಿ ಏನಾದರೂ ನಾವು ಮಾಡಬೇಕು, ಒಂದು ಹೊಡೆಸ್ಬೇಕು, ಇಲ್ಲ ಏನಾದರೂ ಒಂದು ಮಾಡಬೇಕು ಅಂತ ಹೆಂಡತಿ ಏನಾದರೂ ನಿರ್ಧಾರ ಮಾಡಿದ್ರೆ, ಸಿಂಪಲ್ ಆಗಿ ಇವ ನನಗೆ ಡೊಮೆಸ್ಟಿಕ್ ವೈಲೆನ್ಸ್ ಮಾಡಕತ್ತಾನ ಅಂತೇಳಿ ಕೇಸ್ ಹಾಕ್ಬೋದು. ಅದಾದಮೇಲೆ ಇಲ್ಲ ಡೌರಿ ಕೇಳಾಕತ್ತಾನಂತ ಕೇಸ್ ಹಾಕ್ಬೋದು. ಇಲ್ಲಪ್ಪ ಅಂತಂದ್ರೆ ವಿಚ್ಛೇದನ ತೊಗೊಂಡು 50% ಆಸ್ತಿ ಏನೈತಲ್ಲ ಹುಡುಗಂದು, ಅದೇ ಹುಡುಗಿಗೆ ಬರ್ತೈತಿ, ಅದನ್ನು ತೊಗೊಂಡು ಆರಾಮಾಗಿನೂ ಇರ್ಬೋದು.
ಸೊ ಈ ರೀತಿಯಾದಂಥ ಇವೇನದಾವು ಅನ್ಯಾಯ ಆದಾಗ ಒಂದು ಹೆಣ್ಣಿಗೆ ನ್ಯಾಯ ಸಿಗ್ಲಿ ಅಂತೇಳಿ ಮಾಡಿರುವಂಥ ಕಾನೂನುಗಳು. ಆದ್ರೆ ಈಗ ಕಾನೂನುಗಳು ಏನಾಗತ್ತಾವು, ಅವರಿಗೆ ವೆಪನ್ ಆಗಿ ಯೂಸ್ ಆಗತ್ತಾವು. ನಾನು ಯಾರನ್ನ ಯಾವ ರೀತಿ ಯಾಮಾರಿಸ್ಬೇಕು, ಅಕಸ್ಮಾತ್ ನಾನು ಯಾವ ರೀತಿ ಯಾವ ಕಾನೂನು ಒಳಗಡೆ ನಾನು ಬಚಾವ್ ಆಗ್ತೀನಿ, ಸೊ ನನಗೆ ಯಾವ ಕಾನೂನು ಒಳಗಡೆ ನಂಗೆ ದುಡ್ಡು ಸಿಗುತ್ತೆ. ಸೊ ಈ ರೀತಿಯಾದಂಥ ಮೈಂಡ್ ಸೆಟ್ ಏನಾಗೈತಲ್ಲ, ಸೊ ಈಗಿನಿರುವಂಥ ಹೆಣ್ಮಕ್ಳಿಗೆ ಬರಾಕತ್ತೈತಿ. ಸೊ ಅದಕ್ಕೆ ನಾನೇನು ಕೇಳ್ಕೊತೀನಪ್ಪ ಅಂತಂದ್ರೆ, ಎಲ್ಲರೂ ಕೂಡ ಕಾನೂನಿಗೆ ಎಲ್ಲರೂ ಕೂಡ ಸಮನಾಗಿ ಈಗ ನೀವೇನೀಗ ಕೇಳ್ತಿರಲ್ಲ, ಕಾನೂನಿಗೆ ಎಲ್ಲರೂ ಕೂಡ ಈಕ್ವಲ್ ಅಂತೇಳಿ. ಸೊ ಹೆಣ್ಣು ಗಂಡು ಅಂತ ಯಾವುದೇ ಭೇದ ಭಾವ ಮಾಡಂಗಿಲ್ಲ, ಎಲ್ಲರೂ ಕೂಡ ಒಂದೇ ಅಂತ ಹೇಳುವಾಗ, ತಪ್ಪು ಹುಡುಗ ಮಾಡಿದ್ರು ಕೂಡ ಅದೇ ರೀತಿಯಾದಂಥ ಶಿಕ್ಷೆ ಕೊಡಬೇಕು, ಹುಡುಗಿ ಮಾಡಿದ್ರು ಕೂಡ ಅದೇ ರೀತಿಯಾದಂಥ ಶಿಕ್ಷೆ ಕೊಡಬೇಕು. ಬಟ್ ಇವೇನು ಕಾನೂನುಗಳಿದೆಯಲ್ಲ, ಇದರಲ್ಲಿ ಒಂದು ಸ್ವಲ್ಪ ರಿಫಾರ್ಮ್ ಆಗಬೇಕು. ಯಾಕಪ್ಪ ಅಂತಂದ್ರೆ, ಯಾರೋ ಒಂದಿಗೆ ಒಳ್ಳೇದಾಗ್ಲಿ ಅಂತ ಮಾಡಿರುವಂಥ ಕಾನೂನುಗಳೇ ಎಷ್ಟೋ ಜನದ ಮಕ್ಕಳಿಗೆ ಇವತ್ತು ಮಾರಕ ಆಗಿ ಟರ್ನ್ ಆಗಿದಾವ. ಸೊ ಈ ವಿಚಾರದಲ್ಲಿ ನಿಮ್ಗೇನು ಅನಿಸ್ತೈತೆ ಅಂತೇಳಿ ಕಮೆಂಟ್ ಮಾಡ್ರಿ. ಅದೇ ರೀತಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಮಸ್ಕಾರ.